ಆಪರೇಷನ್ ಕಮಲದ ಮೊದಲ ಹಂತ ಸಕ್ಸಸ್ ಆಗಿದೆ. ಇಬ್ಬರು ಪಕ್ಷೇತರ ಶಾಸಕರು ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆದು ಬಿಜೆಪಿಗೆ ಬೆಂಬಲ ಘೋಷಿಸಿದ್ದಾರೆ. ಸರ್ಕಾರದ ಸಂಖ್ಯಾಬಲ 120ರಿಂದ 118ಕ್ಕೆ ಕುಸಿದಿದೆ. ಬಿಜೆಪಿ ಬಲ 104ರಿಂದ 106ಕ್ಕೆ ಏರಿದೆ. ಇದರಿಂದ ದೋಸ್ತಿಗಳು ಕಂಗಾಲಾಗಿದ್ದು ಸರ್ಕಾರ ಉಳಿಸಿಕೊಳ್ಳಲು ಗೇಮ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಆಪರೇಷನ್ ಕಮಲದ ಮೊದಲ ಹಂತ ಯಶಸ್ವಿಯಾಗಿದೆ. ಮುಂಬೈನಲ್ಲಿ ಠಿಕಾಣಿ ಹೂಡಿರುವ ರಾಣೆಬೆನ್ನೂರು ಶಾಸಕ ಮಾಜಿ ಸಚಿವ ಆರ್ ಶಂಕರ್ ಮತ್ತು ಮುಳಬಾಗಿಲು ಶಾಸಕ ನಾಗೇಶ್ ಸಮ್ಮಿಶ್ರ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆದು ಬಿಜೆಪಿಗೆ ಬೆಂಬಲ ಘೋಷಿಸಿದ್ದಾರೆ. ಹೀಗಾಗಿ ಸರ್ಕಾರದ ಸಂಖ್ಯಾಬಲ 120ರಿಂದ 118ಕ್ಕೆ ಕುಸಿದಿದ್ರೆ ಬಿಜೆಪಿಯ ಬಲ 104ರಿಂದ 106ಕ್ಕೆ ಏರಿದೆ. ಮೈತ್ರಿ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆದಿರುವುದಾಗಿ ನಾಗೇಶ್ ಮತ್ತು ಶಂಕರ್ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಈಗಾಗಲೇ ಇವರಿಬ್ಬರು ರಾಜ್ಯಪಾಲರ ಭೇಟಿಗೆ ಸಮಯ ಕೋರಿದ್ದಾರೆ. ಅವರು ಸಮಯ ನೀಡಿದ ಕೂಡಲೇ ಭೇಟಿ ಮಾಡಿ ಬೆಂಬಲ ವಾಪಸ್ ಪಡೆದ ಪತ್ರ ಸಲ್ಲಿಸಲಿದ್ದಾರೆ. I am withdrawing my support extended. I would like to bring to your kind attention that I am withdrawing my support extended to the coalition government of Karnataka headed by Congress and JDS parties. ಬೆಂಬಲ ವಾಪಸ್ ಪಡೆಯುವಲ್ಲಿ ಇವರಿಬ್ಬರು ಹಲವು ಕಾರಣ ನೀಡಿದ್ದಾರೆ. ಅವು ಯಾವುವು ಅಂತ ನೋಡೋದಾದ್ರೆ, ಆರ್ ಶಂಕರ್ ಕೊಟ್ಟಿರುವ ಕಾರಣಗಳೇನು? ಅಭಿವೃದ್ಧಿಯಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ನಾನು 7 ತಿಂಗಳು ಸಚಿವನಾಗಿದ್ದಾಗ ಸಿಎಂ ವಿಶ್ವಾಸಕ್ಕೆ ತೆಗೆದುಕೊಂಡಿರಲಿಲ್ಲ. ಹೆಚ್ಚಿನ ಕೆಲಸ ಮಾಡಲು ಸರ್ಕಾರದಿಂದ ಸ್ಪಂದನೆ ಸಿಗ್ತಿಲ್ಲ. ಜನರಿಗೆ ನೀಡಿದ್ದ ಭರವಸೆ ಈಡೇರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಬರದ ಛಾಯೆ ಇರುವ ರಾಜ್ಯವನ್ನ ಸಮೃದ್ಧಿಯತ್ತ ತರಲು ಸಾಧ್ಯವಾಗಿಲ್ಲ. ಮೈತ್ರಿ ಸರ್ಕಾರದಲ್ಲಿ ಶಾಸಕರನ್ನ ಕಡೆಗಣಿಸಲಾಗಿದೆ ಅಂತ ಶಂಕರ್ ಹೇಳಿದ್ದಾರೆ. ನಮಗೆ ಸರ್ಕಾರದಲ್ಲಿ ಸರಿಯಾದ ಸ್ಪಂದನೆ ಇಲ್ಲದ ಕಾರಣ ಇವತ್ತು ನಾನು ಕೊಟ್ಟಂತ ಬೆಂಬಲವನ್ನು ವಾಪಸ್ ಪಡೆದು. ಹಾಗೆಯೇ ಹೆಚ್ಚು ನಾಗೇಶ್ ಕೊಟ್ಟಿರುವ ಕಾರಣ ನೋಡೋದಾದ್ರೆ, ಕ್ಷೇತ್ರದಲ್ಲಿ ಹೇಳಿದ ಕೆಲಸಗಳು ಆಗ್ತಿಲ್ಲ. ಒಂದು ವರ್ಗಾವಣೆಗಾಗಿ ಟೇಬಲ್ನಿಂದ ಟೇಬಲ್ಗೆ ಅಲಿಯಬೇಕು. ಸರ್ಕಾರ 6 ತಿಂಗಳಿನಿಂದ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಶಾಸಕರಿಗೆ ಜವಾಬ್ದಾರಿ ನೀಡ್ತಿಲ್ಲ. ಮೈತ್ರಿ ಸರ್ಕಾರದ ಮೇಲಿನ ನಿರೀಕ್ಷೆ ಹುಸಿಯಾಗಿದೆ ಅಂತ ನಾಗೇಶ್ ಕಾರಣ ಮುಂದಿಟ್ಟಿದ್ದಾರೆ. ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಬೇಕು, ಸುಭದ್ರವಾದ ಸರ್ಕಾರ. ಈಗ ಇದು ಹೆಚ್ಚಿನ MLA ಗಳಿರುವಂಥ ಪಾರ್ಟಿ ಬಿಜೆಪಿ. ಅದಕ್ಕೆ ನಾವು ಸಪೋರ್ಟ್ ಕೊಟ್ಟ ಸುಭದ್ರವಾದ ಸರ್ಕಾರ ರಚನೆ ಆಗಿ ಒಳ್ಳೆ ಸರ್ಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನನ್ನಲ್ಲಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಡಿಸಿಎಂ ಪರಮೇಶ್ವರ್ ಅವರು ಯಾವ ಕಾರಣಕ್ಕೆ ಬೆಂಬಲ ವಾಪಸ್ ತೆಗೆದುಕೊಂಡ್ರೋ ಗೊತ್ತಿಲ್ಲ. ಆದರೆ ಬಿಜೆಪಿಯವರು ಏನೇ ಮಾಡಿದ್ರೂ ಸರ್ಕಾರ ಅಸ್ಥಿರಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯೂ ಕೂಡ ಇದನ್ನೇ ಹೇಳಿದ್ದಾರೆ. ಪಕ್ಷೇತರ ಶಾಸಕರಿಗೆ ಅವರದ್ದೇ ಆದ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಇದೆ. ನಾವು ನಮ್ಮ ಎಲ್ಲಾ ಶಾಸಕರ ಜೊತೆ ಸಂಪರ್ಕದಲ್ಲಿದ್ದೇವೆ. ನಮಗೆ ಯಾವುದೇ ಆತಂಕ ಇಲ್ಲ. ನಮಗೆ ಸಂಪೂರ್ಣ ವಿಶ್ವಾಸವಿದೆ ಎಂದಿದ್ದಾರೆ. ನಾಗೇಶ್ ಮತ್ತು ಶಂಕರ್ ಮುಂಬೈನಿಂದ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಏನೇ ಆದರೂ ಆಪರೇಷನ್ ಕಮಲದ ಮೊದಲ ಹಂತ ಸಕ್ಸಸ್ ಆಗಿದೆ. ಈಗ 2ನೇ ಹಂತದ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿದೆ. ನ್ಯೂಸ್ ಡೆಸ್ಕ್ TV5.